ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಚೆನ್ನಾಗಿದ್ದೀನಿ ಅಂದ ಮಾತ್ರಕ್ಕೆ ಅಷ್ಟು ಚೆನ್ನಾಗಿಲ್ಲ, ಬಟ್ ಅಷ್ಟು ಚೆನ್ನಾಗಿಲ್ದಿರೋನೂ ಇಲ್ಲ. ಇವತ್ತು ಆ್ಯಕ್ಚುಲಿ ಆಯುಧ ಪೂಜೆ. ಸೊ ನಾನು ಬೆಡ್ ರೆಸ್ಟಲ್ಲಿರೋದ್ರಿಂದ ಆಯುಧ ಪೂಜೆ ಫುಲ್ ಕೆಲಸ ಅಮ್ಮನೇ ಮಾಡಿದ್ದಾರೆ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು 1 ತಿಂಗಳಾಗಿತ್ತು ಆ್ಯಕ್ಚುಲಿ. ಸೊ ಎಲ್ಲ ಕ್ಲೀನ್ ಮಾಡೇ ಇರಲಿಲ್ಲ. ನಾನು ಹಬ್ಬಕ್ಕೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಮನೆ ಕಡೆ ಕೆಲಸ ಇದೆ ಅಂಥೇಳಿ. ಸೊ ಫುಲ್ ಎಲ್ಲ ಉಜ್ಜಿ ಕ್ಲೀನ್ ಮಾಡೋಣ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಿರಲಿಲ್ಲ. ಇನ್ನು ಪೂಜೆ ಎಲ್ಲ ಮಾಡೋಕ್ಕೆ ಪಾಪ ಅಮ್ಮಂಗೆ ತುಂಬ ಕಷ್ಟ ಆಯಿತು. ಅಮ್ಮ ಒಬ್ಬರೇ ಮಾಡ್ಕೋಬೇಕಲ್ಲ. ಸೊ ನಾನೆಲ್ಲರೂ ನಿಮಗೆಲ್ಲ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಬಿದ್ದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅಮ್ಮನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಮನೇಲಿರೋ ಆಯುಧ ಎಲ್ಲ ಇಟ್ಟು ಅಮ್ಮ ಪೂಜೆ ಮಾಡಿದರು. ಇನ್ನು ರಿತಿಕ್ಷನ್ ಕೈಯಲ್ಲೂ ಮಾಡಿಸೋಣ ಅಂಥೇಳಿ ಮಾಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನಂತೂ ಮಾಡಿಲ್ಲಲ್ಲ, ಹಾಗಾಗಿ ಅವಳಾದರೂ ಮಾಡಲಿ ಅಂತ. ಇನ್ನು ಈ ವರ್ಷ ಆ್ಯಕ್ಚುಲಿ ಆಯುಧ ಪೂಜೆ ಏನು ಅಷ್ಟು ಜೋರಾಗಿ ಏನು ಮಾಡಿರಲಿಲ್ಲ. ಸೊ ವರ್ಷ ಆ್ಯಕ್ಚುಲಿ ಊರಲ್ಲಿ ಹೋಗಿ ಟ್ಯಾಕ್ಟ್ರು ಮತ್ತು ಹೊಲಕ್ಕೆ ಬೋರು ಮತ್ತು ನಮ್ಮದೊಂದೆರಡು ಗಾಡಿ ಇದೆ, ಅದು ಕಾರು ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ. ಈ ವರ್ಷ ನನಗೆ ಹುಷಾರಿಲ್ದಿದ್ದ ಕಾರಣ ಒಂದು ಸ್ವಲ್ಪ ಎಲ್ಲರೂ ಬೇಜಾರಲ್ಲೇ ಇದ್ದರು. ಹಂಗಾಗಿ ಮನೇಲಿ ಏನೇನಿದೆಯೋ ಆಯುಧ ಅದೆಲ್ಲ ಇಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ಅಮ್ಮ. ಅಮ್ಮನೂ ಮಾಡಿದ್ದಾರೆ. ಗಾಡಿ ಪೂಜೆ ಸಂಜೆ ಮಾಡೋಣ ಅಂಥೇಳಿ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೋಕಿ ಸಂತೆಗೆ ಹೋಗಿದ್ದ. ಹಂಗಾಗಿ ರಿತಿಕ್ಷನ್ನೇ ಅವಳ ಸೈಕಲ್ ಅವಳೇ ತೊಳ್ಕೊಂಡು, ಸೊ ನೋಡಿ ಈ ಥರ ಅವಳು ಎಲ್ಲ ಕ್ಲೀನ್ ಮಾಡಿಕೊಂಡು ಈಚೆನೇ ನಿಲ್ಲಿಸಿ ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡ್ಕೊತಾ ಇದ್ದಾಳೆ. ವರ್ಷ ಅದಕ್ಕೆಲ್ಲ ಬಲೂನ್ ಎಲ್ಲ ಹಾಕಿ ಡೆಕೋರೇಟ್ ಎಲ್ಲ ಮಾಡ್ತಿದ್ಲು. ಬಟ್ ಈ ವರ್ಷ ಅದಾಗಿಲ್ಲ. ಅವಳು ಕೂಡ ಕೇಳ್ತಾ ಇದ್ಲು, ಅಮ್ಮ ಯಾಕೆ ಈ ವರ್ಷ ಏನೂ ಮಾಡಿಲ್ಲ ಅಂಥೇಳಿ. ಇನ್ನು ಅವಳು ಕೂಡ ಒಂದು ಸ್ವಲ್ಪ ಅರ್ಥ ಮಾಡಿಸ್ಬೇಕಲ್ಲ, ಸಣ್ಣ ಮಕ್ಳಿಗೇನೂ ಅರ್ಥ ಆಗಲ್ಲ, ಆದರೂ ನಾವೇ ಅರ್ಥ ಮಾಡಿಸ್ಬೇಕಲ್ಲ. ಇಲ್ಲಮ್ಮ ಈ ಥರ ನಾನು ಬಿದ್ದಿದ್ದೀನಿ, ಸೊ ನನಗೆ ಎದ್ದು ಮಾಡೋಕ್ಕಾಗಲ್ಲ, ನೀನೇ ಮಾಡು ಅಂತ ಹೇಳಿದ್ದಕ್ಕೆ ಇರೋದ್ರಲ್ಲೇ ಅವಳು ಕೂಡ ಖುಷಿ ಕಲಿಸಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಮಕ್ಳಿಗೆ ಈಗಿಂದನೇ ಹಠ ಕಲಿಸಿದ್ರೆ ಅದು ಮುಂದೆ ಎಲ್ಲೋ ಒಂದು ಅವ್ರ ಫ್ಯೂಚರ್ಗೂ ಕೂಡ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನಿದೆ ಅದನ್ನು ಹೇಳಿ ಅವಳಿಗೆ ಕನ್ವಿನ್ಸ್ ಮಾಡಿ ಅವಳನ್ನು ಕೂಡ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ಆಲ್ಮೋಸ್ಟ್ 5 ಗಂಟೆ ಆಗಿಬಿಟ್ಟಿತ್ತು. ಇನ್ನೇನು ಗಾಡಿ ಪೂಜೆ ಮಾಡೋಕ್ಕೆ ಲೋಕಿ ಕೂಡ ಸಂತೆಯಿಂದ ಬಂದ. ಸೊ ಸರ್ವಿಸಿಗೆ ಬಿಡೋಣ ಅಂತ ಹೋಗಿದ್ದ ಲೋಕಿ ಗಾಡಿನ, ಆದರೆ ಸರ್ವಿಸಿಗೆ ಬಿಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ರಶ್ ಇದ್ದರು. ಇನ್ನು ಲೋಕಿನೇ ಮನೆ ಹತ್ರ ತಗೊಂಡೋಗಿ ಗಾಡಿ ಪೂಜೆ ಎಲ್ಲ ಮಾಡೋಕ್ಕೆ ಅಲ್ಲೇ ಎಲ್ಲ ತೊಳ್ಕೊಂಡು ಬಂದಿದ್ದಾನೆ. ಸೊ ಮನೆ ಹತ್ರ ನೀವು ನೋಡ್ಬೋದು, ಅವನು ಹೋಗೋಷ್ಟರಲ್ಲಿ ಆಲ್ರೆಡಿ ತುಂಬ ಅಂದರೆ ತುಂಬಾ ಕತ್ತಲಾಗಿದೆ. ಸೊ ಇನ್ನೇನು ಇಷ್ಟೊತ್ತಲ್ಲಿ ಯಾರನ್ನೂ ಕರೆಯೋಕ್ಕಾಗಲ್ಲ ಅಂಥೇಳಿ ಅಮ್ಮ ಮತ್ತು ಲೋಕಿ, ಸ್ವಾಮಿ, ರಿತಿಕ್ಷಾ ಇವರೇ ಮಾಡಿಕೊಂಡ್ರು. ಇನ್ನೊಂದು ಯಾಕಪ್ಪ ಮನೆ ಹತ್ರ ಮಾಡ್ತಿದ್ದಾರೆ ಈ ವರ್ಷ ಅಂತ ಹೇಳಿದ್ರೆ, ಸೊ ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡಿದ್ನಲ್ಲ ನಾನು ಬಿದ್ದಿದ್ದೆ ಅಂಥೇಳಿ, ಹಾಗೆ ಮನೆ ಹತ್ರ ದೃಷ್ಟಿ ಕೂಡ ತೆಗಿಯೋಣ ಸ್ವಲ್ಪ ಅಂತ ಅಂದ್ಕೊಂಡು ಮನೆ ಹತ್ರನೇ ತೆಗಿಯೋಣ ಅಂಥೇಳಿ ತೆಗಿತಾ ಇದ್ದಾರೆ. ಪೂಜೆ ಮನೆಗೂ ದೃಷ್ಟಿ ತೆಗಿಬೇಕಾಗಿತ್ತಲ್ಲ. ಸೊ ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅಷ್ಟು ಬೆಳಕು ಇರಲ್ಲ ಕತ್ತಲಾದರೆ. ಹಾಗೆ ನೀವು ನೋಡ್ತಿರ್ಬೋದು, ಈಗ ಮುಂದೆಗಡೆ ಎಲ್ಲ ಪ್ಲಾಸ್ಟಿಂಗಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಫ್ರಂಟಲ್ಲಿ ಒಂದು ಸೈಡು ಪ್ಲಾಸ್ಟಿಂಗ್ ಆದರೆ ಈಚೆ ಎಲ್ಲ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗುತ್ತೆ ಗೈಸ್. ಈ ಮನೆ ಆಗ್ತಿದ್ದಂಗೆ ತುಂಬ ಜನ ದೃಷ್ಟಿ ಕೂಡ ಬಿದ್ದಿದೆ. ಹಾಗಾಗಿ ಅಮ್ಮ ಮನೆ ಹತ್ರನೇ ಎಲ್ಲ ದೃಷ್ಟಿ ನಿಂಬೆಹಣ್ಣೆಲ್ಲ ತೆಗೆದು ನಿವಿಳಿಸಿ ಮನೆಗೂ ಕೂಡ ಪೂಜೆ ಮಾಡಿ ಬರೋಣ ಅಂತ ಹೇಳಿ ಹೋಗಿದ್ದಾರೆ. ದೊಡ್ಡವರು ಯಾರಾದರೂ ಒಬ್ಬರು ಇರಬೇಕು ಅಂತ ಹೇಳೋದು. ಅದಕ್ಕೆ ಲೋಕಿ ಆ್ಯಕ್ಚುಲಿ ನಾನು ಮಾಡೋದೇ ಇಲ್ಲ ಅಂತೇಳಿ ನಿಂತಿದ್ರು. ಅಮ್ಮ ಆಮೇಲೆ ಆಗೋದೆಲ್ಲ ಆಗುತ್ತೆ, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗುತ್ತಾ ಅಂಥೇಳಿ ಅಮ್ಮನೇ ಬೈದು ಲಾಸ್ಟಿಗೆ ಗಾಡಿ ಎಲ್ಲ ತೊಳೆಸಿ, ಸೊ ಸಿಂಪಲ್ಲಾಗಿ ನಾವೇನಷ್ಟು ಅದ್ಧೂರಿಯಾಗಿ ಏನೂ ಮಾಡಲಿಲ್ಲ. ನೀವು ನೋಡ್ತಿರ್ಬೋದು. ಸೊ ನಮ್ಮ ಕೈಯಲ್ಲಿ ಏನಿದೆಯೋ ಈಗಿನ ಸಿಚುವೇಶನ್ಗೆ ಅಷ್ಟು ಅದ್ಧೂರಿಯಾಗಿ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಹೂವು ಹಾಕಿ ಕಾರಿಗೆ ಒಂದೆರಡು ನಮ್ಮ ತೋಟದ ಹತ್ರ ಇರೋ ಪರಿಚಯ ಇರೋರ ತೋಟದಲ್ಲೇ ಒಂದು ಸ್ವಲ್ಪ ಬಾಳೆಕಂದು ಕುಯ್ಕೊಂಬಂದು ಅದನ್ನೇ ಗೇಟಿಗೆ ಒಂದೆರಡು ಹಾಕಿ ಈ ಥರ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಅಮ್ಮ ಸ್ವಾಮಿ ಎಲ್ಲ ಪೂಜೆ ಮಾಡಾದಮೇಲೆ ಲೋಕಿ, ಸ್ವಾಮಿ, ರಿತಿಕ್ಷಾ ಪೂಜೆ ಮಾಡಾದಮೇಲೆ ಅಮ್ಮ ಕೂಡ ಪೂಜೆ ಮಾಡ್ತಾಯಿದ್ದಾಳೆ. ಇನ್ನು ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗೆ ಮಾಡಿದ್ದೀವಿ ಪೂಜೆ ಅಂತೂ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಆಯುಧ ಪೂಜೆಯಲ್ಲಿ ತುಂಬ ದುಬಾರಿ ಆಗಿರೋದು ಈ ವರ್ಷ ಏನು ಅಂತ ಹೇಳಿದ್ರೆ ಕುಂಬಳಕಾಯಿನೇ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರೆ. ಒಂದು ಸಣ್ಣ ಕುಂಬಳಕಾಯಿಗೆ ನೀವು ನೋಡ್ತಿದ್ದೀರಾ ಅಷ್ಟೇ ಇರೋದು ಅದು. ಆ್ಯಕ್ಚುಲಿ ಅದಕ್ಕೇ 400 ರೂಪಾಯಿ ಅಂತೆ. ಏನು ಕಾಸ್ಟ್ಲಿ ಆಯಿತು. ಈ ಥರ ಆದರೆ ಎಲ್ಲ ಹಬ್ಬ ಮಾಡೋದಕ್ಕೂ ತುಂಬಾ
ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವರು ಇದಿಷ್ಟೊಂದೆಲ್ಲ ಖರ್ಚು ಮಾಡ್ಕೋಬೇಕಾ ಅಂತ ಅನಿಸುತ್ತೆ. ಸೀಸನಲ್ಲೆಲ್ಲ ಆ್ಯಕ್ಚುಲಿ ಅದಕ್ಕೇನು ವ್ಯಾಲ್ಯೂವೇ ಇರಲ್ಲ. ₹10 ಒಂದು ಅಂದ್ರೂ ತಗೊಳೋರು ಇರಲ್ಲ. ಆದರೆ ಈ ಟೈಮ್ ನೋಡಿಕೊಂಡು ನೋಡಿ ಅವ್ರು ಎಷ್ಟು ಕಾಸ್ಟ್ಲಿ ಮಾಡಿದರೆ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ ಅಷ್ಟು ಚಿಕ್ಕ ಕುಂಬಳಕಾಯಿಗೆ ಆ್ಯಕ್ಚುಲಿ ₹400 ಅಂತೆ. ಇನ್ನು ಅಮ್ಮನೇ ಬೈದು ಪೂಜೆ ಮಾಡಿಸಿದ್ದಾಳೆ. ಆ್ಯಕ್ಚುಲಿ ಕಾರ್ ತಂದು ಈ ಫೆಬ್ರವರಿ ಬಂದರೆ 2 ವರ್ಷ ಆಗುತ್ತೆ. 2 ವರ್ಷ ಎಷ್ಟು ಬೇಗ ಮುಗಿದೋಯ್ತು ಅಂತಲೇ ಗೊತ್ತಿಲ್ಲ. ಹಾಗೆ ಕಾರು ಕೂಡ ಇನ್ನೂ ಹೊಸದಾಗಿ ಹಂಗೆ ಇದೆ. ಅಂದರೆ ಹೊಸ ಕಾರೇ ಆ್ಯಕ್ಚುಲಿ 2 ಇಯರ್ಸ್ ಆಯ್ತು ಅಷ್ಟೇ. ಬಟ್ ಮೇಂಟೆನೆನ್ಸ್ ಅಂತೂ ನಾವು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಿಲ್ವಲ್ಲ, ಹಾಗಾಗಿ ಅದು ಹಂಗೆ ಇದೆ. ಫೈನಲಾಗಿ ಗಾಡಿಗೆಲ್ಲ ಸ್ವಲ್ಪ ಏನು ತಂದಿದ್ದೀವೋ ಅದೆಲ್ಲ ಹಾಕಿ ಕಡಲೆಪುರಿನೂ ಕೂಡ ಹಾಕಿ ಮನೆ ಗೇಟ್ಗೂ ಹಾಕ್ತಾಯಿದ್ದೀನಿ. ಯಾಕೆ ಇವತ್ತು ಈ ವರ್ಷ ಇಷ್ಟು ಲೇಟಾಗಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಗೈಸ್, ಆ್ಯಕ್ಚುಲಿ ಏನಪ್ಪ ಅಂದರೆ 7:30ಗೆ 7 to 7:30 ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಲೋಕಿ ಕೂಡ ಇರಲಿಲ್ಲ ಮನೇಲಿ, ಹಾಗಾಗಿ ಲೇಟಾಗೆ ಮಾಡೋಣ ಅಂಥೇಳಿ ಲೇಟಾಗಿ ಇಟ್ಕೊಂಡಿದ್ದೀವಿ. ಇನ್ನು ಮನೆಗೆ ಎಲ್ಲ ದೃಷ್ಟಿ ಯಾವ ರೀತಿ ತೆಗಿತಾ ಇದ್ದಾರೆ ನೋಡಿ. ನೋಡಿದ್ರಲ್ಲ, ಕಾರ್ಗೆ ಮನೆಗೆ ಎಲ್ಲ ಇಳೆ ತೆಗ್ದಾದ್ಮೇಲೆ ಸೊ ಈಗ ಕುಂಬಳಕಾಯಿ ಹೊಡಿತಾ ಇದ್ದಾರೆ. ಇನ್ನು ನಾನು ಯಾಕಿರಲಿಲ್ಲ ಅಂತ ಹೇಳಿದ್ರೆ, ಸೊ ಅಮ್ಮ ಆ್ಯಕ್ಚುಲಿ ಕರೆದ್ರು ನನ್ನ, ಬಾ ಹೋಗೋಣ ಅಂತ. ಇಲ್ಲ ಹಂಗಾಗಲ್ಲ ಅಂತ ಹೇಳಿದೆ. ಸೊ ಕಾರಲ್ಲೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಬಟ್ ಬ್ಯಾಕ್ ಪೇನ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅಮ್ಮ ಆ್ಯಕ್ಚುಲಿ ಮನೆಗೂ ಕೂಡ ದೃಷ್ಟಿ ತೆಗಿತಾ ಇದ್ದಾರೆ. ದೃಷ್ಟಿ ತೆಗಿಬೇಕಾದ್ರೆ ರಿತಿಕ್ಷಾ ಮಕ್ಕಳು ದೂರ ಇರಬೇಕಲ್ಲ, ಹಾಗಾಗಿ ನನ್ನ ಸ್ವಾಮಿ ಹೇಳ್ತಾ ಇದ್ದಾನೆ ಹಿಂದೆ ಹೋಗು ಅಂತ. ಇದೇ ಮನೆ ಆ್ಯಕ್ಚುಲಿ. ಗಾಡಿಗೆ ಅಲ್ಲೇ ಸಿಗತ್ತಿಲ್ಲ. ಅಲ್ಲಿ ಮಾಡು, ಇನ್ನೂ ಸ್ವಲ್ಪ ಆ ಕಡೆ ಹೋಗ್ಬೇಡ. ಆಫ್ ಆಗಿತ್ತು. ನೀನೇ ಆಫ್ ಮಾಡ್ತಾ ಇರೋದು. ಆಫ್ ಮಾಡಿ ನಾನೇ ನೋಡಿ. ಅಲ್ಲಿ ಹೊಡೆಯೋದು. ಗಾಡಿ ಚಕ್ರಕ್ಕೆಲ್ಲ ಚೇಂಜ್ ಮಾಡು. ಹೋಗೋ ಪೀಸ್ ಅಲ್ಲೇ ಫಿಟ್ ಆ ಕಡೆ ఒకటి ఇక్కడ ఒకటి గేట్ ముందర ఒక పీస్ చక్రాలకు ముందు టైర్లకు ఒక ట్రాన్స్పోర్ట్. ನೋಡಿದ್ರಲ್ಲ ಗೈಸ್, ಸೊ ಫೈನಲಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ನಡೀತು. ಇನ್ನು ಮನೆಗಾಗಲಿ ನಮ್ಮ ಗಾಡಿಗಾಗಲಿ ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂಥೇಳಿ ಕುಂಬಳಕಾಯಿ ಹೊಡೆದಿರೋದನ್ನು ಆ ಕಡೆ ಈ ಕಡೆ 2 ಸೈಡ್ ಲೋಕಿ ಇಡ್ತಾ ಇದ್ದಾನೆ. ಆ್ಯಕ್ಚುಲಿ ಮನೆ ಕಾರ್ನರಿಗೆ ಇಡೋಣ ಅಂಥೇಳಿ. ಹಿಂದೆ ಎಲ್ಲ ಒಂದು ಗಾದೆ ಹೇಳ್ತಾಯಿದ್ರು, ಮನುಷ್ಯನ ಕಣ್ಣು ಬಿದ್ದರೆ ಕಲ್ಲು ಕೂಡ ಒಡೆದೋಗುತ್ತೆ ಅಂತ. ಅದು ಈಗೀಗ ನನಗೆ ನಿಜ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಎಷ್ಟು ಜನ ಕಣ್ಣು ಹಾಕಿದ್ದಾರೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋಲ್ಲ. ಅದು ನಿಜ ಅನಿಸುತ್ತೆ. ಕೆಲವೊಂದನ್ನು ನಂಬಲ್ಲ ಅಂತ ನಾವು ಈಗಿನ ಯೂತ್ ಹೇಳ್ತಾ ಇರ್ತೀವಿ. ಬಟ್ ಆದರೆ ನಂಬಲೇಬೇಕು ಅನ್ನೋ ಸಿಚುವೇಶನ್ ಬಂದಿದೆ. ಕೆಲವೊಂದನ್ನು ಕೂಡ ನಾವು ಕೂಡ ನಂಬ್ತೀವಿ. ಸೊ ಹಬ್ಬದ ವಾತಾವರಣ ಮತ್ತು ಹಬ್ಬದ ಸ್ಪೆಷಲ್ ಈ ರೀತಿ ಇತ್ತು. ನನಗಂತೂ ಅಂದರೆ ನಾನು ಇಲ್ಲ ಅನ್ನೋದು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ. ಕಾಲಕ್ರಮೇಣ ಎಲ್ಲ ಹೆಂಗೆ ಬರುತ್ತೋ ಜೀವನ ಹಂಗಂಗೆ ಸ್ವೀಕರಿಸ್ಬೇಕಲ್ಲ. ಸೊ ದಸರಾ ಹಬ್ಬ ಅಂತೂ ತುಂಬ ಸಿಂಪಲ್ಲಾಗಿ ನಡೆದಿದೆ. ಬಟ್ ಈ ವರ್ಷ ಇಲ್ಲದಿದ್ದರೆ ಮುಂದಿನ ವರ್ಷ ಮಾಡೋಣ. ಬಟ್ ಏನಂದರೆ ದೇವ್ರು ಎಲ್ಲರಿಗೂ ಕೂಡ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೋಬೇಕಷ್ಟೆ. ಈಗಿನ ಸಿಚುವೇಶನ್ ಆಗಿರ್ಬೋದು ಅಥವಾ ಈಗಿನ ಜನ್ರೇಷನಲ್ಲಿ ನಾವೇನು ಕೇಳ್ಕೊಳೋದಕ್ಕಾಗಲ್ಲ. ಬಟ್ ಎಲ್ಲರೂ ಆರೋಗ್ಯವಂತ ಕೇಳ್ಕೋಬೇಕಷ್ಟೆ. ಯಾರದೇ ಕೆಟ್ಟ ಕಣ್ಣು ಬೀಳ್ದಂಗೆ ಕಾಪಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ. ಇನ್ನು ಹಬ್ಬದ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಕೊತಿದ್ದೀರ
ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಆದ್ರೂ ನಮಗೇನೋ ಒಂಥರ ಕ್ಯೂರಿಯಾಸಿಟಿ, ಇವತ್ತೊಂದು ಸಬ್ಸ್ಕ್ರೈಬ್ ಆಯಿತು ಅಂತ. ಸೊ ಈ ಥರ ಮೈಂಡ್ಸೆಟ್ಟಲ್ಲಿರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ಬೆಳೀತಿರೋರ್ಗು ಒಂದು ಚಾನ್ಸ್ ಕೊಟ್ಟರೆ ಅವರು ಕೂಡ ಎಲ್ಲರ ಥರನೇ ಚೆನ್ನಾಗಿ ಬೆಳೀತಾರೆ ಅನ್ನೋದು ಒಂದು ಆಸೆ ನನಗೆ ಅಂತೆಲ್ಲ. ನಾನು ಯಾರ್ಯಾರು ಹೊಸ್ದಾಗಿ ಮಾಡ್ತಿದ್ರೆ ಅವ್ರನ್ನೆಲ್ಲರನ್ನೂ ಕೂಡ ನೀವೇ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇವತ್ತು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಯಾರ್ಯಾರು ಫುಲ್ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.